ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ನಾವು ದೇಶದಲ್ಲಿ ನಾಗರಿಕರ ಆರ್ಥಿಕ ಭಾಗವಹಿಸುವಿಕೆಯನ್ನು ವಿಸ್ತರಿಸಲು ಸರ್ಕಾರವು ಅನೇಕ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ. ಅವುಗಳ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಚಲಿತ ಘಟನೆಗಳು. ಮೊದಲಿಗೆ RBIನ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿದುಕೊಳ್ಳೋಣ. ಭಾರತೀಯ ರಿಸರ್ವ್ ಬ್ಯಾಂಕ್ನ ಸ್ಥಾಪನೆಗೆ ಮೂಲ ಪ್ರೇರಣೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದ ಪ್ರಾಬ್ಲಮ್ಸ್ ಆಫ್ ರುಪಿ, ಇಟ್ಸ್ ಆರಿಜಿನ್ ಆ್ಯಂಡ್ ಇಟ್ಸ್ ಸೊಲ್ಯೂಷನ್. ಹಿಲ್ಟನ್ ಯಂಗ್ ಕಮಿಷನ್ನ ಶಿಫಾರಸ್ಸಿನ ಮೇಲೆ ಭಾರತೀಯ ರಿಸರ್ವ್ ಬ್ಯಾಂಕ್ ಕಾಯ್ದೆಯನ್ನು ರೂಪಿಸಿ 1935ರ ಏಪ್ರಿಲ್ 1ರಂದು RBIಯನ್ನು ಸ್ಥಾಪಿಸಲಾಯಿತು. ಇದನ್ನು ಬ್ಯಾಂಕರ್ಸ್ ಬ್ಯಾಂಕ್ ಎಂದು ಸಹ ಕರೆಯುತ್ತಾರೆ. ನಮ್ಮ ದೇಶದಲ್ಲಿ ನಾಗರಿಕರ ಆರ್ಥಿಕ ಭಾಗವಹಿಸುವಿಕೆಯನ್ನು ವಿಸ್ತರಿಸಲು ಭಾರತ ಸರ್ಕಾರವು ಅನೇಕ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ. ಅವುಗಳೆಂದರೆ ಯೋಜನೆ 1, ಪ್ರಧಾನ್ ಮಂತ್ರಿ ಜನ್ಧನ್ ಯೋಜನೆ. 2014ರ ಆಗಸ್ಟ್ 28ರಂದು ಈ ಯೋಜನೆ ಜಾರಿಯಾಯಿತು. ಈ ಯೋಜನೆಯಡಿ ನಾಗರಿಕರು ಮೂಲಭೂತ ಉಳಿತಾಯ ಮತ್ತು ಠೇವಣಿ ಖಾತೆಗಳು, ಹಣ ರವಾನೆ, ಕ್ರೆಡಿಟ್, ವಿಮೆ, ಪಿಂಚಣಿಯನ್ನು ಕೈಗೆಟುಕುವ ರೀತಿ ಪಡೆಯುತ್ತಾರೆ. ಯೋಜನೆ 2, ಪ್ರಧಾನ್ ಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆ. 2018ರ ಮೇ 9ರಂದು ಈ ಯೋಜನೆ ಜಾರಿಯಾಯಿತು. ಯಾವುದಾದರೊಂದು ಕಾರಣದಿಂದ ಮರಣ ಹೊಂದಿದವರಿಗೆ ಜೀವನ ವಿಮಾ ರಕ್ಷಣೆಯನ್ನು ನೀಡುವ ವಿಮೆ ಯೋಜನೆ ಇದಾಗಿದೆ. ನಾಗರಿಕರಿಗೆ ಕೈಗೆಟುಕುವ ವಿಮೆಯನ್ನು ಒದಗಿಸುತ್ತದೆ. 3ನೇ ಯೋಜನೆ ಅಟಲ್ ಪಿಂಚಣಿ ಯೋಜನೆ. ಈ ಯೋಜನೆಗೆ 2015ರ ಮೇ 9ರಂದು ಚಾಲನೆ ನೀಡಿದ್ದು 2015ರ ಜೂನ್ 1ರಿಂದ ಜಾರಿಗೆ ಬಂದಿದೆ. ವೃದ್ಧಾಪ್ಯದಲ್ಲಿ ಗೌರವಾನ್ವಿತ ಜೀವನವನ್ನು ಮುಂದುವರೆಸಲು ಜನರಿಗೆ ಮಾಸಿಕ ಪಿಂಚಣಿ ನೀಡಲಾಗುತ್ತಿದೆ. ಈ ಯೋಜನೆಯು ಹೆಚ್ಚಾಗಿ ಅಸಂಘಟಿತ ವಲಯದ ಕಾರ್ಮಿಕರನ್ನು ಗುರಿಯಾಗಿಸಿಕೊಂಡಿದೆ. 4ನೇ ಯೋಜನೆ ಪ್ರಧಾನ್ ಮಂತ್ರಿ ಮುದ್ರಾ ಯೋಜನೆ. 2018ರ ಏಪ್ರಿಲ್ 8ರಂದು ಪ್ರಾರಂಭಿಸಿದ ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ. ಸೇವಾ ವಲಯಗಳಲ್ಲಿ ತೊಡಗಿರುವ ಆದಾಯ ಗಳಿಸುವ ಸಣ್ಣ ಮತ್ತು ಸೂಕ್ಷ್ಮ ಉದ್ಯಮಿಗಳಿಗೆ ಈ ಯೋಜನೆ 20 ಲಕ್ಷದವರೆಗೂ ಸಾಲ ಒದಗಿಸುತ್ತದೆ. MSMEಗಳಿಗೆ ಸಾಲದ ಪ್ರವೇಶವನ್ನು ಬೆಂಬಲಿಸಲು ಈ ಸರ್ಕಾರಿ ಉಪಕ್ರಮವನ್ನು ಹಣವಿಲ್ಲದವರಿಗೆ ಹಣ ಒದಗಿಸುವುದು ಎಂಬುದಾಗಿ ಮೀಸಲಾಗಿರುವ ಯೋಜನೆ ಎಂದು ವಿವರಿಸಲಾಗಿದೆ. ಮುದ್ರಾ ಯೋಜನೆಯು 4 ಪ್ರಕಾರದ ಸಾಲಗಳನ್ನು ಒದಗಿಸುತ್ತದೆ. ನೂತನವಾಗಿ ಘೋಷಿಸಲಾದ ಸಾಲದ ವಿಭಾಗ ತರುಣ ಪ್ಲಸ್. ಈ ಹಿಂದೆ ಸಾಲಗಳನ್ನು ಪಡೆದು ಯಶಸ್ವಿಯಾಗಿ ಮರುಪಾವತಿಸಿದವರಿಗೆ ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದ್ದು, ಅವರಿಗೆ 10 ಲಕ್ಷ ರೂಪಾಯಿಗಳಿಂದ 20 ಲಕ್ಷ ರೂಪಾಯಿಗಳವರೆಗೆ ಹಣವನ್ನು ಪಡೆಯಲು ಅವಕಾಶ ನೀಡಲಾಗಿದೆ. 5ನೇ ಯೋಜನೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ. 2016ರ ಏಪ್ರಿಲ್ 5ರಂದು ಈ ಯೋಜನೆಯನ್ನು ಪ್ರಾರಂಭಿಸಲಾಯಿತು. ಇದು ಆರ್ಥಿಕ ಸಬಲೀಕರಣ ಮತ್ತು ಉದ್ಯೋಗ ಸೃಷ್ಟಿಯ ಮೇಲೆ ಕೇಂದ್ರೀಕರಿಸಲು, ಉದ್ಯಮಶೀಲತೆಯನ್ನು ಉತ್ತೇಜಿಸಲು ಹಾಗೂ ವ್ಯಾಪಾರ ವಲಯ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳಲ್ಲಿ ಹಸಿರು ಕ್ಷೇತ್ರದ ಉದ್ಯಮಗಳನ್ನು ಪ್ರಾರಂಭಿಸಲು ಸಹಾಯ ಮಾಡುತ್ತದೆ. 6ನೇ ಯೋಜನೆ ಮಹಿಳಾ ಸಮೃದ್ಧಿ ಯೋಜನೆ. ಈ ಯೋಜನೆಯು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಪ್ರಯೋಜನ ನೀಡುವ ಗುರಿಯನ್ನು ಹೊಂದಿದೆ. ಈ ಯೋಜನೆಯು 20 ಮಹಿಳಾ ಗುಂಪಿಗೆ ಸೂಕ್ತವಾದ ಕರಕುಶಲ ಚಟುವಟಿಕೆಗಳಲ್ಲಿ ತರಬೇತಿಯನ್ನು ನೀಡುತ್ತದೆ. ನಂತರ ಅದನ್ನು SHGಯಾಗಿ ರಚಿಸುತ್ತದೆ. ನಂತರ 1,40,000 ರುಗಳವರೆಗೆ ಸಾಲವನ್ನು ನೀಡುತ್ತದೆ. 3.5 ವರ್ಷಗಳ ಮರುಪಾವತಿ ಅವಧಿಯನ್ನು ನೀಡುತ್ತದೆ. 7ನೇ ಯೋಜನೆ ಕಿಸಾನ್ ಕ್ರೆಡಿಟ್ ಕಾರ್ಡ್. ಕಿಸಾನ್ ಕ್ರೆಡಿಟ್ ಕಾರ್ಡ್ ಒಂದು ಬ್ಯಾಂಕಿಂಗ್ ಉತ್ಪನ್ನವಾಗಿದ್ದು, ಇದು ರೈತರಿಗೆ ಕೃಷಿ ಸಂಬಂಧಿತ ಚಟುವಟಿಕೆಗಳ ಹೂಡಿಕೆಗೆ ಸಾಲದ ಅವಶ್ಯಕತೆಗಾಗಿ ಸಕಾಲಿಕ ಮತ್ತು ಕೈಗೆಟುಕುವ ಸಾಲ ಒದಗಿಸುತ್ತದೆ. ಯೋಜನೆ 8 ಏಕೀಕೃತ ಪಾವತಿ ಇಂಟರ್ಫೇಸ್ UPI. 2016ರಲ್ಲಿ ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ ಪ್ರಾರಂಭಿಸಿದ UPI ವ್ಯವಸ್ಥೆಯು ಬಹು ಬ್ಯಾಂಕ್ ಖಾತೆಗಳನ್ನು ಒಂದೇ ಮೊಬೈಲ್ ಅಪ್ಲಿಕೇಶನ್ಗೆ ಸಂಯೋಜಿಸುವ ಮೂಲಕ ದೇಶದ ಪ್ರಗತಿ ವ್ಯವಸ್ಥೆಯಲ್ಲಿ ಕ್ರಾಂತಿಯನ್ನು ಉಂಟುಮಾಡಿದೆ.
ಭಾರತದಲ್ಲಿ ಎಲ್ಲ ಡಿಜಿಟಲ್ ವ್ಯವಸ್ಥೆಗಳಲ್ಲಿ UPI 85%. 9ನೇ ಯೋಜನೆ ಸುಕನ್ಯಾ ಸಮೃದ್ಧಿ ಯೋಜನೆ. 2015 ಜನವರಿ 22ರಂದು ಚಾಲನೆ ನೀಡಲಾದ ಬೇಟಿ ಬಚಾವೋ ಬೇಟಿ ಪಢಾವೋ ಕಾರ್ಯಕ್ರಮದ ಭಾಗವಾಗಿ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಭಾರತ ಸರ್ಕಾರ ಜಾರಿಗೆ ತಂದಿದೆ. ಸುಕನ್ಯಾ ಸಮೃದ್ಧಿ ಯೋಜನೆ ಅಡಿಯಲ್ಲಿ ಠೇವಣಿದಾರರು 10 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಒಂದು ಹೆಣ್ಣು ಮಗುವಿನ ಹೆಸರಿನಲ್ಲಿ ಒಂದು ಖಾತೆ ತೆರೆಯುವುದು ಮತ್ತು ನಿರ್ವಹಿಸುವುದು. ಕನಿಷ್ಠ ಠೇವಣಿ 250 ರೂಪಾಯಿಗಳು, ಗರಿಷ್ಠ 1,50,000 ರೂಪಾಯಿಗಳು. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ. ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.